ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ ವಿಸ್ತರಣೆಗಳು ಮತ್ತು ಘನಫಲಗಳು ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಅದರ ಮುಂದಿನ ಭಾಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ನಾನು ನಿಮ್ಮ ಗಣಿತ ಟೀಚರ್ ಋತುಜಯ್. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ. 3 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ 45ನೇದು ಏನದು ನೋಡ್ರಿ. 6 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧ ಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಆಟಿಕೆಯನ್ನು ತಯಾರಿಸಲಾಗಿದೆ. ಅವ್ರು ಏನೇನು ಬೆಲೆಗಳನ್ನ ಕೊಟ್ಟಿದಾರ ಅದರ ಆಧಾರದ ಮೇಲೆ ಏನ್ ಮಾಡೋಣ ಅಂತಂದ್ರೆ ನಾವು ಚಿತ್ರ ತಗೊಳ್ತೀವಿ. ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಸರಳ ಆಗಿರ್ತೈತಿ. ಒಂದಿಷ್ಟು ಇದ್ರೊಳಗೆ ಏನಪ್ಪಾ ಅಂದ್ರೆ ಅವರೇ ಚಿತ್ರ ಕೊಟ್ಟಿರ್ತಾರ, ಆದ್ರೆ ಚಿತ್ರ ಕೊಟ್ಟಿರ್ಲಿಲ್ಲ ಅಂತಂದ್ರೆ ನಾವು ಚಿತ್ರ ತಗೊಳ್ಳೋದು ಬಹಳ ಒಳ್ಳೆಯದು. ಓಕೆ, ಒಂದು ಅರ್ಧ ಗೋಳದ ಮೇಲೆ ಒಂದು ಶಂಕುವನ್ನ ಇರಿಸಲಾಗಿದೆ ಅಂತ ಹೇಳಕತ್ತಾರ. ಓಕೆ, ಸೊ ಮೇಲ್ಗಡೆ ಶಂಕು ಐತಿ, ಕೆಳಗಡೆ ಏನಪ್ಪಾ ಅಂತಂದ್ರೆ ಅರ್ಧ ಗೋಳಾಕೃತಿ ಐತಿ. ಸರಿನಾ? ಸೊ ಇದು ಯಾವ ರೀತಿ ಐತಿ ಅಂತಂದ್ರೆ ದಟ್ ಈಗ ಇದೇನಪ್ಪಾ ಅಂತಂದ್ರೆ ಒಂದು ಆಟಿಕೆ ತರ ಇಲ್ಲಿ ನಮ್ಗೆ ಕಾಣಕತ್ತೈತಿ. ಇದು ನೋಡಿದ್ವಿ ಅಂತಂದ್ರೆ ಇದ್ರೊಳಗೆ ಏನೈತಿ ಅಂತಂದ್ರೆ 6 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ, ಇದ್ರ ತ್ರಿಜ್ಯ ಎಷ್ಟೈತಿ ಅಂತಂದ್ರೆ 6 ಸೆಂಟಿಮೀಟರ್ ಐತಿ. ನಂತರ ಮತ್ತೇನ್ ಕೊಟ್ಟಾರಿ? ಓಕೆ, ಕೂಡಿಸಲಾಗಿದೆ. ಒಟ್ಟು ಎತ್ತರ 14 ಸೆಂಟಿಮೀಟರ್. ಒಟ್ಟು ಎತ್ತರ 14 ಸೆಂಟಿಮೀಟರ್. ಓಕೆ, ಸೊ ಇದು ಇದರ ನೇರ ಎತ್ತರ ಆಗಿರ್ತೈತಿ. ಒಟ್ಟು ಎತ್ತರ 14 ಸೆಂಟಿಮೀಟರ್ ಐತಿ ಅಂತ ಹೇಳಕತ್ತಾರ. ಸರಿನಾ? ಒಟ್ಟು ಎತ್ತರ 14 ಐತಿ ಅಂತಂದ್ರೆ ಕೆಳಗಡೆ ಇದ್ರ ತ್ರಿಜ್ಯ ಎಷ್ಟೈತ್ರಿ? ಅರ್ಧ ಗೋಳಾಕೃತಿಯ ತ್ರಿಜ್ಯ ಎಷ್ಟೈತಿ? 6 ಸೆಂಟಿಮೀಟರ್ ಐತಿ. ಹಂಗಂದ್ರೆ ಇದು 6 ಸೆಂಟಿಮೀಟರ್ ಇತ್ತಂದ್ರೆ ಮೇಲ್ಗಡೆ ಎಷ್ಟು ಇರ್ತೈತಿ ಅಂದ್ರೆ 8 ಸೆಂಟಿಮೀಟರ್ ಇರ್ತೈತಿ. ಒಟ್ಟು ಸೇರಿಸಿದ್ರೆ ನಮ್ಗೆ ಏನಾಗ್ತದೆ? 14 ಸೆಂಟಿಮೀಟರ್ ಆಗ್ಬೇಕು. ಸರಿನಾ? ರೈಟ್. ಸೊ ಆದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿ ಅಂತ ಹೇಳಕತ್ತಾರೆ. ಹಾಗಾದ್ರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಇದ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ಸ್ವಲ್ಪ ಇಲ್ಲಿ ಲಾಜಿಕ್ ಅಪ್ಲೈ ಮಾಡ್ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಇದ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗಿರ್ತೈತ್ರಿ? ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಆ ನಂತರ ಇಲ್ಲಿ ಕೆಳಗಡೆ ಇರುವಂತಹ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಹಾಗಾದ್ರೆ ನಾನು ಇಲ್ಲಿ ಏನ್ ಬರ್ಕೋತೀನಿ ಅಂತಂದ್ರೆ ಏನ್ರಿ? ದಟ್ ಈಸ್ ಈಕ್ವಲ್ ಟು ಏನ್ರಿ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ರಿ? ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡು ಕೂಡಿಸಿದ್ರೆ ನಮಗ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನದ್ರಿ? ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನದ ಅಂದ್ರೆ ಪೈಆರ್ ಎಲ್ಲದ ಪ್ಲಸ್ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನೈತಿ ಅಂತಂದ್ರೆ 2πr² ಅದ. ಏನ್ರಿ? ಒಂದು ವೃತ್ತದ ವಿಸ್ತೀರ್ಣದ 2ರಷ್ಟು ಇರ್ತೈತಿ ಅಂತ ನೋಡಿದ್ವಿ. ಸರಿನಾ? ಸರ್, ಇಲ್ಲಿ ಮತ್ತೆ ಇದದ್ದು ಏನ್ರಿ? ಶಂಕುವಿನ ಪಾದ ಆಗ್ಲಿ ಒಂದು ಅರ್ಧ ಗೋಳದ ಮೇಲ್ಗಡೆ ಇರುವಂತಹ ವೃತ್ತದ ಭಾಗ ಆಗ್ಲಿ ನಾವಿಲ್ಲಿ ತಗೊಂಡಿಲ್ಲಲ್ಲ. ಯಾಕೆ ತಗೊಂಡಿಲ್ಲ ಅಂದ್ರೆ ಈ ಆಟಿಕೆಯನ್ನ ಇದ್ರ ಮೇಲೆ ಇಟ್ಟಾಗ ಆ ಎರಡೂ ಭಾಗಗಳು ಏನಾಗ್ತಾವ ಅಂತಂದ್ರೆ ನಮ್ಗ ಕಾಣಿಸಲ್ಲ, ಅದು ನಮ್ಗೆ ಇರಂಗಿಲ್ಲ. ಸರಿನಾ? ರೈಟ್. ಹಾಗಾದ್ರೆ ಇವೆರಡರೊಳಗೂ ನಾವು ಲೆಕ್ಕವನ್ನು ಮುಂದುವರಿಸೋದಾಯ್ತಂದ್ರೆ ಎರಡರೊಳಗೂ ಕಾಮನ್ ಏನದ್ರಿ? ಪೈ ಆರ್ ಅದ. ಎರಡರದ್ದು ತ್ರಿಜ್ಯ ಸಮ ಇತ್ತು ಅಂದ್ರೆ ನಾವು ಆರ್ ಅನ್ನ ಕಾಮನ್ ತೆಗಿಯಾಕ ಬರ್ತೈತಿ. ಇದ್ರ ತ್ರಿಜ್ಯ ಬೇರೆ ಇದ್ರ ತ್ರಿಜ್ಯ ಬೇರೆ ಇತ್ತು ಅಂತಂದ್ರೆ ಆರ್ನ ಕಾಮನ್ ತೆಗಿಯಾಕ ಬರುದಿಲ್ಲ. ಹುಷಾರಾಗಿರಿ. ಓಕೆ, ಪೈಆರ್ ಅನ್ನ ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಎಲ್ಲಿ ಉಳಿದೈತ್ರಿ? ಪ್ಲಸ್ ಇಲ್ಲಿ ಪೈ ಆರ್ ಹೋತಂದ್ರೆ ಇಲ್ಲಿ 2 ಅದ, ಮುಂದೆ ಇಲ್ಲಿ ಏನೈತ್ರಿ? 6 ಅದ. ಸರಿನಾ? ಸರಿ, ಈಗ ಇದ್ರೊಳಗೆ ಬೇಕಾಗಿರುವಂತ ನಮಗ್ ಮಾಹಿತಿ ಐತಾ ಅಂತ ನೋಡಿದ್ರ ನಮಗ್ ತ್ರಿಜ್ಯ 6 ಸೆಂಟಿಮೀಟರ್ ಐತಿ. ಎಲ್ ಅಂದ್ರೆ ಏನ್ರಿ? ಎಲ್ ಅಂದ್ರೆ ಓರೆ ಎತ್ತರ. ಇಲ್ಲೈತಿ ನೋಡ್ರಿ, ಇದು ನೇರ ಎತ್ತರ, ಇದು ತ್ರಿಜ್ಯ, ಇದು ಓರೆ ಎತ್ತರ. ಓಕೆ, ನಮಗ್ ಓರೆ ಎತ್ತರ ಗೊತ್ತಾ? ಇಲ್ಲಿ ಓರೆ ಎತ್ತರ ಗೊತ್ತಿಲ್ಲ ರೀ, ನೇರ ಎತ್ತರ ಗೊತ್ತೈತಿ. ಓಕೆ, ಹಾಗಾದ್ರೆ ಈ ಓರೆ ಎತ್ತರವನ್ನ ನಾವಿಲ್ಲಿ ಕಂಡುಹಿಡಿಯೋಣಂತ. ಓಕೆ, ಸರಿ, ಇದೆಷ್ಟದ್ರಿ? 6 ಅದ. ಇದು ನೇರ ಎತ್ತರ ಎಷ್ಟದ್ರಿ? 8 ಅದ. ಹಾಗಾದ್ರೆ ಓರೆ ಎತ್ತರವನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ನಾವಿಲ್ಲಿ ಏನ್ ಬರೀತೀವ್ರಿ? L² is equal to R² plus H². ನಾವು ಇದನ್ನ ಎಲ್ಲಿ ನೋಡಿದ್ವಿ ಅಂತಂದ್ರ ನಾವು ಇದ್ರದ ಥಿಯರಿ ಪಾಠನ ನೋಡ್ಬೇಕಾದಾಗ ಇಂಟ್ರೊಡಕ್ಷನ್ ಒಳಗ PPTK ಒಳಗ ನಾವೇನಂದ್ರೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ, R² ಅಂದ್ರೆ ಏನದ್ರಿ? R² ಅದ, 6 ವರ್ಗ ಪ್ಲಸ್ ಎಚ್ ಅಂದ್ರೆ ಎಷ್ಟದ್ರಿ? 8 ಅದ, 8 ವರ್ಗ, 6 ವರ್ಗ 36, 8 ವರ್ಗ 64. L² is equal to ಇದು ಬರ್ತೈತಿ. ಹೌದಾ? L² ಅಂದ್ರೆ ಇವೆರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ? 100 ಬರ್ತೈತಿ. ಎಲ್ ಅಂದ್ರೆ ಇವುಗಳ ವರ್ಗಮೂಲ ಏನ್ರಿ? 100ರ ವರ್ಗಮೂಲ ಆಗಿರ್ತೈತಿ. ಹಂಗಂದ್ರೆ ಎಲ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರ 10 ಸೆಂಟಿಮೀಟರ್ ಆಗಿರ್ತೈತಿ. 100ರ ವರ್ಗ 10 ಬಂದಿರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಆ ಎಲ್ ಬೆಲೆಯನ್ನ ನಾ ಇಲ್ಲಿ ತುಂಬ್ಕೋತೀನಿ. ಪೈ ಬೆಲೆ ಎಷ್ಟದ್ರಿ? 22/7. ಆರ್ ತ್ರಿಜ್ಯ ಎಷ್ಟದ್ರಿ?
6 ಅದ. ಎಲ್ ಅಂದ್ರೆ ಓರಿ ಎತ್ತರ 10 ಐತಿ ಪ್ಲಸ್ 2 ಗುಂಡ್ಲೆ 6 ಅಂದ್ರೆ ತ್ರಿಜ್ಯ 6 ಅದರಿ ಬ್ರೊಕೆಟ್ ಕಂಪ್ಲೀಟ್. 22 6 132. ಸೊ ಅದನ್ನ ಈಗ ಬೇಡ, ನಾ ಸ್ವಲ್ಪ ನಂತರ ಬರ್ಕೊಳ್ಳೋಣಂತ್ರಿ. ಇಂಟು 6 12 12 ಪ್ಲಸ್ 10 22. ಏನ್ರಿ ಬೋರ್ಡ್ಮಾಸ್ ರೂಲ್ ಪ್ರಕಾರ ಒಂದೇ ಗುಣಾಕಾರ ಮಾಡಬೇಕು, ಆ ನಂತರ ಕೂಡಿಸ್ಬೇಕು. ಇದು ನಮ್ಗೆ ಲಕ್ಷ್ಯ ಇರಬೇಕು. ಓಕೆನಾ? ರೈಟ್. ಸೊ ಇಲ್ಲಿ ನೋಡ್ದಾಯ್ತು ಅಂದ್ರೆ 22 ಮೊದಲಕ್ಕೆ ನಾನು 22 ವರ್ಗವನ್ನ ಬರ್ಕೋತೀನಿ, ಆ ನಂತರ 6ಲಿಂದ ಗುಣಿಸ್ತೇನ್ರಿ. 22 ವರ್ಗ ಎಷ್ಟ್ರಿ? 484 ಗುಣ್ಲೆ 6 ಭಾಗ್ಲೆ 7. ಓಕೆ, 6 4 24 ಕೈಲ 2 6 48 ಪ್ಲಸ್ 2 50 ಕೈಲ 5 6 4 24 ಪ್ಲಸ್ 5 29 ಭಾಗ್ಲೆ 7. ಓಕೆನಾ? 7 1 7 7 4 28 1 ಉಳಿತು 10 ಆಯ್ತು. 7 1 7 3 ಉಳಿತು 34 ಆಯ್ತು. 7 4 28 6 ಉಳಿತು 60 ಆಯ್ತು. ಪಾಯಿಂಟ್ ಕೊಟ್ಟು 0 ತಗೊಂಡ್ರಿ, 0 ತಗೊಂಡ್ರೆ 6 60 ಆಗುತ್ತಾ? 7 ಮಧ್ಯೆ 60 ಇಲ್ಲ, ಅದಕ್ಕಿಂತ ಕಡಿಮೆ 56 ಐತಿ. 7 8 56 4 ಹೋಯ್ತು, ಮುಂದೆ 0 ತಗೊಳ್ಳೋಣ, 40 ಆಯ್ತು. 7 5 35 ಈಸ್ ಈಕ್ವಲ್ ಟು 414.85 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ಇದು ಏನಪ್ಪಾ ಅಂದ್ರ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಓಕೆ, ಸೊ ಇದು ನಿಮ್ಗೆ ಇಲ್ಲೊಂದು ಟಿಪ್ ಹೇಳಕ್ ಇಷ್ಟಪಡ್ತೀನಿ. ಅದೇನಂತಂದ್ರೆ ನಿಮಗೆ ಲಾಸ್ಟಿಗೆ ಉತ್ತರ ಬಂದ ಬಳಿಕ ಏನ್ ಮಾಡ್ರಿ ಅಂತಂದ್ರೆ ಅದನ್ನ ಬಾಕ್ಸ್ ಹಾಕಿ ನೀವು ಗುರುತಿಸ್ರಿ. ಒಂದ್ ವೇಳೆ ಬಾಕ್ಸ್ ಆಗಿ ಗುರುತಿಸ್ರಿಂದ ಏನಾಗುತ್ತೆ ಅಂತಂದ್ರೆ ಚೆಕ್ ಮಾಡೋರು ಏನಪ್ಪಾ ಅಂದ್ರೆ ಪೂರ್ತಿ ಲೆಕ್ಕವನ್ನ ನೋಡಕ್ ಹೋಗಲ್ಲ, ಸಿರಿಕ್ಸಿದ ಅವ್ರ ಕಣ್ಣು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಉತ್ತರ ಮೇಲೆ ಹೋಗಿರ್ತೈತಿ. ಉತ್ತರ ಸರಿ ಇತ್ತಂತಂದ್ರೆ ನಮ್ ಸ್ಟೆಪ್ ಒಂದೆರಡು ಹೆಚ್ಚು ಕಮ್ಮಿ ಆಗಿದ್ರು ಸಹಿತ ಅದಕ್ಕೇನಪ್ಪಾ ಅಂತಂದ್ರೆ ಮಾರ್ಕ್ಸ್ ಕೊಟ್ಟು ಮುಂದೆ ಹೋಗಿರ್ತಾರೆ. ಸರಿನಾ? ರೈಟ್. ನಂತರ 46ನೆಯ ಲೆಕ್ಕ ಚಿತ್ರದ ಬಗ್ಗೆ ಅದರಿ. ಮೊದ್ಲಕ್ಕೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಚಿತ್ರ ತಗೊಳ್ಳೋಣಂತ, ಆ ನಂತರ ಲೆಕ್ಕವನ್ನ ನೋಡೋಣಂತ್ರಿ. ಸೊ ಚಿತ್ರ ಏನ್ ಕೊಟ್ರು ನೋಡ್ರಿ, ಒಂದು ಕೆಳಗಡೆ ಸ್ತಂಭಾಕೃತಿಯನ್ನ ಕೊಟ್ಟಾರ, ಸಿಲಿಂಡರ್ ನ ಕೊಟ್ಟಾರ. ಆ ಸಿಲಿಂಡರ್ ಮೇಲ್ಗಡೆ ಏನ್ ಮಾಡಕತ್ತಾರ ಅಂತಂದ್ರ ಒಂದು ಅರ್ಧಗೋಳವನ್ನ ಕೊಟ್ಟಾರ. ಸರಿನಾ? ಸ್ತಂಭಾಕೃತಿ ಮೇಲೆ ಅರ್ಧಗೋಳವನ್ನ ಕೊಟ್ಟಾರ. ಮುಂದೆ ಏನ್ ಹೇಳಕತ್ತ ನೋಡ್ರಿ, ಅಲ್ಲಿ ಯಾವ ಡೈಮೆನ್ಷನ್ಸ್ ಕೊಟ್ಟಿಲ್ಲ. ನಾವು ಮೊದ್ಲೇಕ ಚಿತ್ರವನ್ನ ನೋಡ್ಕೊಂಡು ಪ್ರಶ್ನೆಯನ್ನ ನೋಡ್ಕೊಂಡು ಡೈಮೆನ್ಷನ್ಸ್ ಅನ್ನ ನಾವು ಬರೆಯೋಣಂತ. ಏನಾದ್ರಿ, ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾದ ಘನಾಕೃತಿಯಲ್ಲಿ ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್. ಈ ಸಿಲಿಂಡರ್ನ ಎತ್ತರ ಎಷ್ಟದರಿ? 10 ಸೆಂಟಿಮೀಟರ್ ಇದೆ. ಮುಂದೆ ಹಾಗೂ ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ. ಈ ತ್ರಿಜ್ಯ ಎಷ್ಟದರಿ? 3.5 ಸೆಂಟಿಮೀಟರ್ ಇದೆ. ಸರಿನಾ? ಆಗಿದೆ. ಹಾಗಾದರೆ ಘನಾಕೃತಿಯ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಾಗತ್ತಾರ. ಓಕೆ, ಸೊ ಇದ್ರ ಒಟ್ಟು ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನೇನ್ ಬೇಕ್ರಿ? ಏನೇನ್ ಬೇಕಂತಂದ್ರ ಈ ಒಂದು ಸ್ತಂಭಾಕೃತಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗ್ ಬೇಕಾಗ್ತತಿ. ಸರಿನಾ? ಆ ನಂತರ ಈ ಮೇಲ್ಗಡೆ ಇರುವಂತಹ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕಾಗ್ತತಿ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ವೃತ್ತ ಪಾದ ಏನೈತಲ್ಲ ಅದರದ್ದು ನಮ್ಗೇನಪ್ಪಾ ಅಂದ್ರೆ ವಿಸ್ತೀರ್ಣ ಬೇಕಾಗ್ತತಿ. ಸರಿ, ಹಾಗಾದ್ರೆ ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? ಮೇಲ್ಗಡೆ ಇರೋದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸ್ತಂಭಾಕೃತಿ ಅಥವಾ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತಪಾದದ ವಿಸ್ತೀರ್ಣ. ನಾ ಶಾರ್ಟ್ ಆಗಿ ಬರ್ದಿರ್ತೀನಿ, ನಾ ಹೇಳುವಾಗ ನಾ ಹೇಳ್ಕೊತಾನ ಬರಿತಿರ್ತೇನ್ರಿ, ನಿಮ್ಗೆ ಗೊತ್ತಾಗ್ತೈತಿ ಅಂತ ಅನ್ಕೋತೀನಿ. ಓಕೆ, ರೈಟ್. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗಿರ್ತೈತ್ರಿ? 2πr² ಆಗಿರ್ತತಿ. ಅದರ ಅರ್ಧಗೋಳದ ವಿಸ್ತೀರ್ಣ ಏನಾಗಿರ್ತದೆ ಅಂದ್ರೆ ಒಂದು ವೃತ್ತದ ವಿಸ್ತೀರ್ಣದ 2ರಷ್ಟು ಇರ್ತತಿ. ಪೂರ್ಣಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರ್ತೈತ್ರಿ? ವೃತ್ತದ ವಿಸ್ತೀರ್ಣದ 4ರಷ್ಟು ಇರ್ತತಿ ಅಂತ ಹೇಳಿದ್ವಿ. ಓಕೆನಾ? ನಂತರ ಸ್ತಂಭಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರ್ತದ್ರಿ? 2πr ಆಗಿರ್ತತಿ. ಆ ನಂತರ ವೃತ್ತದ ವಿಸ್ತೀರ್ಣ ಏನ್ರಿ? πr² ಆಗಿರ್ತತಿ. ಸರಿನಾ? ರೈಟ್. ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ 2πr² ಐತಿ, ಇಲ್ಲಿ πr² ಐತ್ರಿ, ಎರಡು ಕೂಡಿಸಿ ಬಿಡೋಣಂತ. ಹಾಗಾದ್ರೆ ಇದೇನಾಗತ್ರಿ? 2πrh ಮೊದ್ಲೇಕ್ ಬರ್ಕೋತೀನಿ. ಅದಾನಂತರ 2πr² ಪ್ಲಸ್ πr² ಅಂದ್ರೆ ಏನಾಗಿರ್ತದ್ರಿ? 3πr² ಆಗಿರ್ತತಿ. ಓಕೆ, ರೈಟ್. ಇವೆರಡರೊಳಗೂ ಕಾಮನ್ ಏನ್ ತೆಗಿಬಹುದ್ರಿ? ಇಲ್ಲಿ ಇಲ್ಲಿ ಪೈ ಅದ, ಇಲ್ಲಿ ಆರ್ ಅದ, ಇಲ್ಲಿ ಪೈ ಅದ, ಆರ್ ಅದ. ಹಾಗಾದ್ರೆ πr ಅನ್ನ ಕಾಮನ್ ತೆಗಿಯೋಣ. ಇಲ್ಲಿ ಏನ್ ಉಳಿತೈತ್ರಿ? 2h ಉಳಿತೈತಿ. πr ಹೊರಗಡೆ ಹೋದ್ರೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರ 3r ಉಳಿತೈತಿ. ಕರೆಕ್ಟಾ? r² ಅದ, ಒಂದ್ r ಹೊರಗಡೆ ಹೋದ್ರೆ ಇನ್ನೊಂದು r ಒಳಗಡೆ ಉಳಿದಿರ್ತೈತಿ.
ಓಕೆ ರೈಟ್. ಪೈ ಬೆಲೆ ಏನ್ರಿ 22/7. ಆರ್ ಬೆಲೆ ಆರ್ ಅಂದ್ರೆ ಎಷ್ಟದ ತ್ರಿಜ್ಯ 3.5 ಸೆಂಟಿಮೀಟರ್ ಅದ. ನಾವು ಅದನ್ನ 3.5 ಅಂತ ಬರ್ಕೊಂಡು ಸ್ವಲ್ಪ ಕಷ್ಟ ಆಗ್ತದೆ. ಅದ್ರ ಸಂಬಂಧ ನಾನು ಏನ್ ಬರಿತೀನಿ ಅಂದ್ರೆ 35/10 ಅಂತ ಬರಿತೀನಿ. ದಶಮಾಂಶ ಇದನ್ನ ಭಿನ್ನ ರಾಶಿ ಒಳಗೆ ಬರೆಯಾಕತ್ತೀವಿ. ಆಗ್ಬೋದಾ? ನಂತರ ಇಂಟು ಬ್ರೊಕೆಟ್ 2 ಗುಂಡ್ಲೆ ಎಚ್ ಅಂದ್ರೆ ಎಷ್ಟದ್ರಿ ಸಿಲಿಂಡರ್ನ ಎತ್ತರ 10 ಪ್ಲಸ್ 3 ಗುಂಡ್ಲೆ ತ್ರಿಜ್ಯ ಎಷ್ಟದ್ರಿ 3.5 ಐತಿ. ಓಕೆ 7 1 7 7 5 35 5 1 5 5 2 10 2 1 2 2 11 ಎಷ್ಟು ಉಳಿದ್ರಿ ಇಲ್ಲಿ 11 ಇಂಟು ಬ್ರೊಕೆಟ್ 2 10 20 ಪ್ಲಸ್ 3.5 ಇಂಟು 3 ಬಿಂದು ಇಲ್ಲ ಅಂತಂದ್ರೆ ಗುಣಸೋಣ 35 ಮೂರನೇ ಮಾಡಿವಿ ಅಂದ್ರೆ ಎಷ್ಟು ಬರ್ತ್ರಿ 105 ಬರ್ತೈತಿ. ಎಷ್ಟು ಬರ್ತ್ರಿ 105 ಬರ್ತೈತಿ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ 10.5 ಆಗುತ್ತೆ. ಸರಿನಾ? ರೈಟ್. ಸೊ ಇದು ಇಸ್ ಈಕ್ವಲ್ ಟು 11 ಗುಂಡ್ಲೆ 20 ಪ್ಲಸ್ 10 30. ಇದು ಏನಾಗುತ್ತೆ 30.5 ಆಗ್ತೈತಿ. ಸರಿನಾ? ಬಿಂದು ಇಲ್ಲ ಅಂತಂದ್ರೆ ಗುಣಸೋಣ 11 5 55 ಕೈಲ 5 11 0 0 0 ಪ್ಲಸ್ 5 ಅಂದ್ರೆ 5 ಬರುತ್ತೆ. 11 3 33. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ ಏನಾಗುತ್ತೆ 335.5 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಓಕೆನಾ? ಸೊ ಇದು ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗೈತಿ. ಓಕೆ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 47 ಲೆಕ್ಕ ಏನ ನೋಡ್ರಿ. ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸುವ ಆಕಾರದಲ್ಲಿ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಒಬ್ಬ ಹಣ್ಣಿನ ರಸದ ವ್ಯಾಪಾರಿ ಅಂದ್ರೆ ಜ್ಯೂಸ್ ಮಾರುವ ಏನ್ ಮಾಡಕತ್ತಾನ ಅಂತಂದ್ರೆ ಈ ರೀತಿಯಾದಂತಹ ಗ್ಲಾಸ್ ಒಳಗ ಗ್ರಾಹಕರಿಗೆ ಕಸ್ಟಮರ್ಸ್ಗೆ ಹಣ್ಣಿನ ರಸವನ್ನ ಜ್ಯೂಸ್ ನ ಕೊಡಾಕತ್ತಾನ್ರಿ. ಮುಂದ ಸಿಲಿಂಡರ್ನ ಆಕಾರದ ಗಾಜಿನ ಲೋಟದ ಒಳ ವ್ಯಾಸವು 6 ಸೆಂಟಿಮೀಟರ್. ಇದರ ಒಳ ವ್ಯಾಸ ಓಕೆ ಎಷ್ಟದ ಅಂತಂದ್ರೆ 6 ಸೆಂಟಿಮೀಟರ್ ಐತಿ. ಓಕೆ ಸೊ ಇದು ಏನಪ್ಪಾ ಇದು ಎಷ್ಟದ್ರಿ 6 ಸೆಂಟಿಮೀಟರ್ ಐತಿ. ಮುಂದೆ ನೋಡಿದ್ರೆ ಏನದ್ರಿ 6 ಸೆಂಟಿಮೀಟರ್ ಇದೆ. ನಂತರ ಹಾಗೂ ಗಾಜಿನ ಲೋಟದ ಎತ್ತರ 12 ಸೆಂಟಿಮೀಟರ್ ಆದರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ. ಇದರ ಎತ್ತರ ಎಷ್ಟೈತಿ ಅಂತಂದ್ರೆ 12 ಸೆಂಟಿಮೀಟರ್ ಐತಿ. ಹಾಗಾದರೆ ಇದರ ನೈಜ ಸಾಮರ್ಥ್ಯವನ್ನ ಕಂಡುಹಿಡಿರಿ ಅಂತ ಕೇಳಕತ್ತಾರ. ನೈಜ ಸಾಮರ್ಥ್ಯ ಅಂದ್ರೆ ಏನ್ರಿ ನಿಜವಾದ ಸಾಮರ್ಥ್ಯ. ನಿಜವಾದ ಸಾಮರ್ಥ್ಯ ಅಂತ ಯಾಕೆ ಹೇಳಕತ್ತಾರ ಅಂತಂದ್ರ ಈ ಒಂದು ಗ್ಲಾಸ್ ಒಳಗ ನಮಗ ಏನ್ರಿ ನೋಡಾಕ ಗ್ಲಾಸ್ 12 ಸೆಂಟಿಮೀಟರ್ ಉದ್ದಂತ ಕಾಣ್ಸಾಕತೈತಿ. ಆದ್ರ ಒಳಗಡೆ ಏನೈತಿ ಅಂತಂದ್ರ ಒಂದು ಅರ್ಧ ಗೋಳಾಕಾರದ ಒಂದು ಗಾಜಿನ ಭಾಗ ಎಕ್ಸ್ಟ್ರಾ ಬಂದೈತಿ. ಅಂದ್ರೆ ಇದ್ರೊಳಗೆ ಎಷ್ಟು ಜ್ಯೂಸ್ ಹಿಡಿಬೇಕಲ್ಲ ಅಷ್ಟು ಜ್ಯೂಸ್ ಹಿಡಲ್ಲ ರೀ, ಅದಕ್ಕಿಂತ ಕಡಿಮೆ ಹಿಡಿತೈತಿ. ಯಾಕೆ ಈ ರೀತಿ ಮಾಡ್ತಾರ ಅಂದ್ರೆ ಅವ್ರಿಗೆ ಜ್ಯೂಸ್ ಮಾರುವಾಗ ಸ್ವಲ್ಪ ಲಾಭ ಆಗ್ಲಿ ಅನ್ನೋ ಸಲ ಈ ರೀತಿ ಮಾಡ್ತಿರ್ತಾರ. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ ನಾವು ಇದನ್ನ ನಿಜವಾದ ಸಾಮರ್ಥ್ಯವನ್ನ ನೈಜ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು ಅಂತಂದ್ರೆ ನಿಜವಾದ ಘನಫಲ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕ್ರಿ ಈ ಒಂದು ಸ್ತಂಭಾಕೃತಿ ಈ ಸಿಲಿಂಡರ್ನ ಘನಫಲದೊಳಗ ಈ ಅರ್ಧ ಗೋಳದ ಘನಫಲವನ್ನ ಕಳಿಬೇಕು. ಸರಿನಾ? ಬರೀ ಹಾಗಾದ್ರೆ ಮಾಡೋಣಂತ ಏನ್ರಿ ಗಾಜಿನ ನೈಜ ಸಾಮರ್ಥ್ಯ ಇಸ್ ಈಕ್ವಲ್ ಟು ಏನ್ರಿ ಸಿಲಿಂಡರ್ನ ಘನಫಲ ಅಥವಾ ಸ್ತಂಭಾಕೃತಿಯ ಘನಫಲ ಮೈನಸ್ ಅರ್ಧ ಗೋಳದ ಘನಫಲ. ಓಕೆ ಸಿಲಿಂಡರ್ನ ಘನಫಲ ಸೂತ್ರ ಏನ್ರಿ ಸಿಲಿಂಡರ್ನ ಘನಫಲ ಸೂತ್ರ ಏನ್ರಿ πr²h ಏನ್ರಿ ಪಾದದ ವಿಸ್ತೀರ್ಣ ಗುಣ್ಲೆ ಎತ್ತರ. ಪಾದದ ವಿಸ್ತೀರ್ಣ πr² ಗುಣ್ಲೆ ಎತ್ತರ ಮೈನಸ್ ಅರ್ಧ ಗೋಳದ ಘನಫಲ ಎಷ್ಟಾಗಿರ್ತೈತಿ ಅಂದ್ರೆ 2/3πr³ ಆಗಿರ್ತೈತಿ. ಪೂರ್ಣ ಗೋಳದ ಘನಫಲ 4/3πr³. ಅರ್ಧ ಗೋಳದ ಘನಫಲ 2/3πr³ ಆಗಿರ್ತೈತಿ. ಓಕೆ ಸೊ ಒಂದ್ ಲೆಕ್ಕ ಕೇಳ್ಯಾರ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ವಿ ಏನಪ್ಪಾ ಅಂತಂದ್ರೆ ನಾವು ಸ್ವಲ್ಪ ರಿವೈಸ್ ಮಾಡ್ಕೊತ ಹೋಗೋಣಂತ ಅಂದ್ರೆ ನಮ್ಗೆ ಚೆನ್ನಾಗಿ ನೆನ್ಪುಳಿತವ್ರಿ. ಓಕೆ ಮತ್ತೆ ನಾವು ರಿವೈಸ್ ಮಾಡಕ್ಕೆ ಎಕ್ಸ್ಟ್ರಾ ಟೈಮ್ ನಮ್ಗೆ ಇದಕ್ಕೆ ಬೇಕಾಗಲ್ಲ. ಸರಿನಾ? ರೈಟ್. ಸರಿ ಇದ್ರೊಳಗೆ ಏನ್ ಕಾಮನ್ ತೆಗಿಬೋದ್ರಿ ಎರಡದ್ರೊಳಗೆ ಏನಪ್ಪಾ ಅಂದ್ರೆ ಪೈ ಐತಿ, ಇಲ್ಲಿ r² ಐತಿ r³ ಐತಿ. ಹಾಗಾದ್ರೆ ಇಲ್ಲಿ r², r ರ ವರ್ಗವನ್ನ ನಾನು ಕಾಮನ್ ತೆಗಿತೀನಿ. ಹಂಗಂದ್ರೆ ಇಲ್ಲಿ ಒಳಗೆ ಏನ್ ಉಳಿತೈತ್ರಿ h ಉಳಿತೈತಿ ಮೈನಸ್ ಇಲ್ಲಿ 2/3 ಉಳಿತೈತಿ. r² ಹೋಗೈತಿ ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರ r ಉಳಿತೈತ್ರಿ. ಪೈ ಆಲ್ರೆಡಿ ಹೊರಗಡೆ ತಗೊಂಡೇವಿ. ಓಕೆ ಪೈ ಅಂದ್ರೆ ಎಷ್ಟದ್ರಿ 22/7 ಗುಣ್ಲೆ r² ಅಂದ್ರೆ ಎಷ್ಟದ್ರಿ 6 ರ ವರ್ಗ. ಈ ತರ ಮಾಡಿದ್ವಿ ಅಂದ್ರೆ ತಪ್ಪಾಗತ್ತ. ಯಾಕ್ರಿ ಈ r ಅನ್ನೋದು ತ್ರಿಜ್ಯ ಅಲ್ಲ ವ್ಯಾಸ ಅದರಿ. ಸರಿನಾ? ಹಾಗಾದ್ರೆ ಈ ವ್ಯಾಸ 6 ಸೆಂಟಿಮೀಟರ್ ಆಗಿರ್ತೈತಿ ಅಂತಂದ್ರ ತ್ರಿಜ್ಯ ಇದರ ಅರ್ಧದಷ್ಟು ಇರ್ತೈತಿ ಅಂದ್ರೆ 3 ಸೆಂಟಿಮೀಟರ್ ಇರ್ತೈತಿ. ಓಕೆ ಸೊ 22/7 ಗುಣ್ಲೆ 3 × 3 ಇಂಟು ಬ್ರೊಕೆಟ್ h ಅಂದ್ರೆ ಎಷ್ಟದ್ರಿ ಎತ್ತರ 12 ಐತಿ ಮೈನಸ್
2/3 ಗುಂಡ್ಲೆ 6 ತ್ರಿಜ್ಯ ಎಷ್ಟದ್ರಿ 3 ಅದ. ಸರಿನಾ? ರೈಟ್. ಈ 3ಗೆ ಈ 3 ಕ್ಯಾನ್ಸಲ್ ಆಯ್ತು. ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ 3 3 9 22 9 198 ಬಾಗ್ಲೆ 7 ಸರಿನಾ ಇಂಟು ಏನಾಗತ್ರಿ 12 2 1 2 ಸರಿನಾ. ದಿಸ್ ಈಸ್ ಈಕ್ವಲ್ ಟು ಇದು ಈಕ್ವಲ್ ಟು ಏನಾಗತ್ರಿ 198 ಬಾಗ್ಲೆ 7 12 2 ಹೋದ್ರೆ ಏನು ಉಳಿತೈತ್ರಿ 10 ಉಳಿತೈತಿ. 2 ಗುಣಿಸ್ಬಿಡೋಣ ಅಂತ 1980 ಬಾಗ್ಲೆ 7 ಆಗತ್ರಿ. ಸರಿನಾ? ಈಗ ಇದನ್ನ 7ರಿಂದ ಭಾಗಿಸೋಣ ಅಂತ 7 1 7 7 2 14 19 ಇಲ್ಲ ರೀ 7ರ ಬಗ್ಗೆ ಒಳಗೆ ಅದಕ್ಕಿಂತ ಕಡಿಮೆ 14 ಆಯ್ತಾ 7 2 14 19 ಒಳಗೆ 14 ಕಳೆದ್ರೆ 5 ಉಳಿತೈತಿ 58 ಆಯ್ತು 8 ಮುಂದೆ ಬರ್ಕೊಂಡ್ರೆ 58 ಇಲ್ಲ 7ರ ಬಗ್ಗೆ ಒಳಗೆ ಅದಕ್ಕಿಂತ ಕಡಿಮೆ 56 ಐತಿ 7 8 56 2 ಉಳಿತು 20 ಆಯ್ತು 7 2 14 ಎಷ್ಟು ಉಳಿತ್ರಿ 20 ಒಳಗೆ 14 ಹೋದ್ರೆ 6 ಉಳಿತು. ಮುಂದೆ ನಮಗ ಅಂಕಿಗಳಿಲ್ಲ ಅದ್ರ ಸಂಬಂಧ ನಾವು ಇಲ್ಲಿ ಪಾಯಿಂಟ್ ಕೊಡೋಣ ಅಂತ 6 ಮುಂದೆ 0 ಬರ್ಕೊಂಡೆ ಅಂದ್ರೆ 60 ಆಗುತ್ತೆ. 60ಕ್ಕಿಂತ ಕಡಿಮೆ 7ರ ಬಗ್ಗೆ ಎಷ್ಟೈತ್ರಿ 56 ಐತಿ 7 8 56 4 ಉಳಿತು. ಅದ್ರ ಮುಂದೆ 0 ಬರ್ಕೊಂಡ್ರೆ 40 ಆಯ್ತು 7 5 35 ಬಿಂದು ಆದ ಬಳಕ 2 ಪಾಯಿಂಟ್ ತಗೊಂಡ್ರೆ ಸಾಕು 282.85 ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್. ಓಕೆ. ಸೊ ಯಾಕಂದ್ರೆ ನಾವ್ ಇಲ್ಲಿ ಕಂಡುಹಿಡಿತಾ ಇರೋದು ವಿಸ್ತೀರ್ಣ ಅಲ್ಲ ಘನಫಲವನ್ನ ನಾವು ಕಂಡುಹಿಡಿಯಾಕತ್ತೀವಿ. ಹಿಂಗಾಗಿ ಇದರ ಒಂದು ಅಳತೆಮಾನ ಏನಾಗಿರ್ತೈತಿ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಆಗಿರ್ತೈತಿ. ಸರ್ ಇದು ಅವಶ್ಯಕತೆ ಐತೇನ್ರಿ? ಈಗ ಈ ಅಂಕಿಗೆ ಎಷ್ಟು ವ್ಯಾಲ್ಯೂ ಐತ್ರಿ ಇದಕ್ಕೂ ಸಹಿತ ಅಷ್ಟೇ ಬೆಲೆ ಇದೆ. ಸೊ ಹಿಂಗಾಗಿ ನೀವು ಈ ಒಂದು ಅಳತೆಮಾನವನ್ನ ಬರೆಯೋದನ್ನ ಮರೆಯಾಕ ಹೋಗ್ಬೇಡ್ರಿ. ಅದಕ್ಕೂ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಕಟ್ ಮಾಡುವಂತ ಸಾಧ್ಯತೆ ಇರ್ತೈತಿ. ಸರಿನಾ? ರೈಟ್. 47ನೇ ಲೆಕ್ಕ ಆಯ್ತು. ನಂತರ 48ನೇ ಲೆಕ್ಕ ಏನದ ನೋಡ್ರಿ. ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಸರ್ಕಸ್ ಡೇರಿಯನ್ನು ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸರ್ಕಸ್ ಡೇರಿ ಅಂದ್ರೆ ನಮ್ಗಿದು ಗೊತ್ತಿರ್ಲಿ ಏನಪ್ಪಾ ಅಂತಂದ್ರ ಒಂದು ಪೂರ್ತಿ ಒಂದು ಡೇರಿಯನ್ನ ಹಾಕಿರ್ತಾರ ಅಂದ್ರೆ ಅಲ್ಲಿ ಸರ್ಕಸ್ ಮಾಡೋದನ್ನ ಒಂದು ಸೆಡ್ ಅನ್ನ ಹಾಕಿರ್ತಾರ ಅದಕ್ಕೊಂದು ಬಟ್ಟೆಯನ್ನು ಬಳಸಿರ್ತಾರೆ. ಅದು ಕ್ಯಾನ್ವಾಸ್ ಬಟ್ಟೆ ಐತಿ. ಅದು ಹೆಂಗೈತಿ ಅಂತಂದ್ರ ಕೆಳಗಡೆ ಸ್ತಂಭಾಕೃತಿ ಐತಿ ನಾಲ್ಗಡೆ ಏನಪ್ಪಾ ಅಂತಂದ್ರ ಒಂದು ಶಂಕುವಿನ ಆಕಾರ ಪೂರ್ತಿ ಏನಪ್ಪಾ ಅಂದ್ರ ಆವರಿಸ್ಕೊಂಡೈತಿ ಏನನ್ನ ಕೆಳಗಡೆ ಇರುವಂತಹ ಸಿಲಿಂಡರ್ ನ. ಓಕೆ. ಸೊ ಅದಕ್ಕೆ ಸಂಬಂಧಪಟ್ಟ ಚಿತ್ರ ತೆಗಿತೇನ್ರಿ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ಓಕೆ. ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸಗಳು ಕ್ರಮವಾಗಿ 5 ಸೆಂಟಿಮೀಟರ್ ಮತ್ತು 5 ಮೀಟರ್ ಮತ್ತು 126 ಮೀಟರ್ ಆಗಿದ್ದು ಡೇರಿಯ ಒಟ್ಟು ಎತ್ತರ 21 ಮೀಟರ್ ಆದರೆ ಆ ಡೇರಿಯನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಾಡ್ತಾರೆ. ಓಕೆ. ಸೊ ಅವ್ರು ಕೊಟ್ಟಿರುವಂತಹ ಲೆಕ್ಕಕ್ಕೆ ಸಂಬಂಧಪಟ್ಟಂಗ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಮೊದಲು ಚಿತ್ರವನ್ನ ತಕೊಳ್ಳೋಣಂತ್ರಿ. ಓಕೆ. ಸೊ ಮೊದಲು ಏನಪ್ಪಾ ಅಂತಂದ್ರೆ ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಸರ್ಕಸ್ ಡೇರಿಯನ್ನು ಏನಂದ್ರೆ ದಟ್ಟ ನಿರ್ಮಿಸಲಾಗಿದೆ. ಓಕೆ. ಸರಿ. ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಸಿಲಿಂಡರ್ ಅನ್ನ ತಕ್ಕೋತೀನಿ. ಸರಿನಾ? ಇದ್ರ ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಒಂದು ಶಂಕುವನ್ನ ತೆಗಿತೇನ್ರಿ. ಓಕೆ. ಸರಿನಾ? ಈ ರೀತಿಯಾಗಿ ಡೇರಿಯನ್ನ ಅವರು ನಿರ್ಮಿಸ್ಯಾರ. ಇದ್ರದ್ದು ಏನಪ್ಪಾ ಅಂದ್ರೆ ಇದ್ರ ಅಳತೆಮಾನಗಳು ಹೆಂಗದವು ಅಳತೆಗಳು ಎಷ್ಟದಾವ ಅಂತಂದ್ರೆ ಕೊಡಾಕತ್ತಾರ. ಏನಂತಂದ್ರೆ ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸಗಳು 5 ಮೀಟರ್ ಮತ್ತು 126 ಮೀಟರ್ ಏನ್ರಿ. ಇದರ ಎತ್ತರ ಎಷ್ಟೈತಿ ಅಂತಂದ್ರೆ 5 ಮೀಟರ್ ಐತಿ. ಸರಿನಾ? ಎತ್ತರ ಮತ್ತು ವ್ಯಾಸಗಳು ಎಷ್ಟದಾವ ಅಂತಂದ್ರೆ ವ್ಯಾಸ ಎಷ್ಟದ್ರಿ 126 ಮೀಟರ್ ಐತಿ. ಓಕೆ. ಸರ್ ಇಷ್ಟು ದೊಡ್ಡದಿರ್ತದ 126 ಮೀಟರ್ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಡ್ರಿ ಎಷ್ಟು ದೊಡ್ಡದಿರ್ತತಿ. ಬಹಳ ದೊಡ್ಡದಿರ್ತೈತಿ. ಯಾಕಂದ್ರ ಸರ್ಕಸ್ ಮಾಡ್ಬೇಕಂದ್ರೆ ಜಾಗ ಹೆಚ್ಚಿಗೆ ಬೇಕಾಗ್ತತಿ. ಓಕೆ. ನಂತರ ಮುಂದೆ ಅವ್ರು ಏನ್ ಕೊಡಾಕತ್ತಾರ ನೋಡ್ರಿ. ಆಗಿದ್ದು ಡೇರೆಯ ಒಟ್ಟು ಎತ್ತರ 21 ಮೀಟರ್ ಆಗಿದೆ. ಸೊ ಈ ಡೇರೆಯ ಒಟ್ಟು ಎತ್ತರ ಎಷ್ಟೈತಿ ಅಂತಂದ್ರೆ 21 ಮೀಟರ್ ಐತ್ರಿ. ಓಕೆ. ಸೊ ಹಾಗಾದ್ರೆ ಇದು 5 ಮೀಟರ್ ಐತಿ ಅಂತಂದ್ರೆ ಈ ಶಂಕುವಿನ ಎತ್ತರ ನಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ಎಷ್ಟೈತದ್ರಿ ಇದು 5 ಮೀಟರ್ ಐತಿ ಅಂತಂದ್ರ ಟೋಟಲ್ 21 ಒಳಗೆ 5 ಹೋದ್ರೆ ಇದೆಷ್ಟು ಉಳಿತೈತಿ ಅಂತಂದ್ರ 16 ಮೀಟರ್ ಇರ್ತೈತಿ. ಶಂಕುವಿನ ನೇರ ಎತ್ತರ ಎಷ್ಟಾಗಿರ್ತೈತಿ ಅಂತಂದ್ರ 16 ಮೀಟರ್ ಆಗಿರ್ತೈತಿ. ಸರಿನಾ? ಇದು 126 ಮೀಟರ್ ವ್ಯಾಸ. ಹಾಗಾದ್ರೆ ಇದರ ತ್ರಿಜ್ಯ ಎಷ್ಟಾಗಿರ್ತೈತ್ರಿ ಅದರ ಅರ್ಧ 63 ಮೀಟರ್ ಆಗಿರ್ತೈತಿ. ಒಪ್ಕೋತೀರಾ? ಸರಿ. ಇದು 63 ಮೀಟರ್. ಇದರ ತ್ರಿಜ್ಯಾನು ಸಹಿತ 63 ಮೀಟರ್ ಆಗಿರ್ತೈತಿ. ಮುಂದೆ ಓಕೆ 21 ಮೀಟರ್ ಆದರೆ
ಆ ಡೇರೆಯನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇದ್ರ ಪೂರ್ತಿ ಬಟ್ಟೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಇಲ್ಲಿ ನಮಗೆ ಪಾದದ ವಿಸ್ತೀರ್ಣ ಬೇಕಾಗಿಲ್ಲ. ಆ ನಂತರ ಇದ್ರ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕು. ಆ ನಂತರ ಇದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಗೂ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕು. ಇದ್ರ ಈ ಭಾಗದ್ದು ಮತ್ತೆ ಈ ಭಾಗದ ವಿಸ್ತೀರ್ಣ ನಮಗ ಬೇಡ. ಓಕೆ ಸರಿ. ಹಾಗಾದರೆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ರಿ ಸ್ತಂಭಾಕೃತಿ ಅಥವಾ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗ ಬೇಕಾಗ್ತದೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನ್ರಿ ಪೈ ಆರ್ ಎಲ್ ಅದ ಪ್ಲಸ್ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನದ ರೀ 2πr h ಅದ. ಓಕೆ ಸರಿ. ಇವೆರಡೂ ಕಾಮನ್ ತೆಗೆದಾಯ್ತು ಅಂತಂದ್ರೆ ಏನ್ ತೆಗಿಬಹುದ್ರಿ ಪೈ ಆರ್ ಅನ್ನ ಕಾಮನ್ ತೆಗಿತೀವಿ. ಇಲ್ಲಿ ಏನು ಉಳಿತೈತಿ ಎಲ್ ಉಳಿತೈತಿ. ಪೈ ಆರ್ ಹೊರಗಡೆ ಹೋದ್ರೆ ಇಲ್ಲಿ ಏನು ಉಳಿತೈತಿ 2h ಉಳಿತೈತಿ. ಸರಿನಾ ರೈಟ್. ಈಗ ನಮ್ಗೆ ಇಲ್ಲಿ ಏನೇನು ಬಂದವಲ್ರಿ ಅದ್ರ ಬೆಲೆಗಳು ನಮ್ಗೆ ಗೊತ್ತಾ ಅಂತ ನೋಡಿದ್ವಿ ಅಂದ್ರ ಆರ್ ಬೆಲೆ ಗೊತ್ತು. ಎಲ್ ಅಂದ್ರೆ ಏನ್ರಿ ಓರೆ ಎತ್ತರ, ನೇರ ಎತ್ತರ ಗೊತ್ತೈತಿ, ಓರೆ ಎತ್ತರ ಗೊತ್ತಿಲ್ಲ ರೀ, ಅದನ್ನ ಕಂಡುಹಿಡ್ಕೋಬೇಕು ನಾವು. ಓಕೆನಾ. ಎಚ್ ಅಂದ್ರೆ ಏನ್ರಿ ಇದು ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ ಇದೈತಿ. ಎಚ್ ಅಂದ್ರೆ 21 ಅಂತಲ್ಲ ರೀ, ನಾವು ಸಿಲಿಂಡರ್ ಎತ್ತರ ತಗೋಬೇಕಾಗೈತಿ ಇಲ್ಲಿ. ಓಕೆ ಸರಿ. ಹಾಗಾದ್ರೆ ನಮ್ಗೆ ಗೊತ್ತಿಲ್ಲ ಅದು ಎಲ್ಲದ, ಅದನ್ನ ನಾವು ಇಲ್ಲಿ ಕಂಡುಹಿಡ್ಕೊಂಡ್ಬಿಡೋಣ. ಏನ್ರಿ ನಮ್ಗೆ ಗೊತ್ತೈತ್ರಿ ಏನಂದ್ರೆ L² = R² + S². L² = R² ಅಂದ್ರೆ ಏನದ್ರಿ 63ರ ವರ್ಗ ಪ್ಲಸ್ S² ಅಂದ್ರೆ ಏನೈತ್ರಿ 16ರ ವರ್ಗ. 63ರ ವರ್ಗ ಅಂತಂದ್ರೆ ಎಷ್ಟು ಬರ್ತರಿ 63 ದಟ್ 50ಗಿನ 13 ಹೆಚ್ಚಿಗೆ ಅದ 25. ಇಲ್ಲ ರೀ ಸುಮ್ಮನೆ ನಾ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ. 3 3 9, 3 6 18, 6 3 18, ಕೈಲ 1, 6 36, 1 37, 9 16, 7 2 9 3 39 ಅಂದ್ರೆ 3969 ಪ್ಲಸ್ 16 ವರ್ಗ ಅಂದ್ರೆ ಎಷ್ಟ್ರಿ 256 ರೀ. ಓಕೆ ಇದಕ್ಕೆ 256 ಕೂಡಿಸ್ಕೊಂಡ್ಬಿಡ್ತೀನಿ. ಸರಿನಾ. 9 6 15, 5 1 6 6 12, 9 1 10 2 12, 3 1 4 4225 ಬರ್ತದೆ. ಓಕೆ L² ಅಂದ್ರೆ 4225. ಎಲ್ ಅಂದ್ರೆ ಏನ್ರಿ ಇದರ ವರ್ಗ ಮೂಲ. ಓಕೆ 4225ರ ವರ್ಗ ಮೂಲ ಅಂತಂದ್ರೆ ಎಷ್ಟು ಬರ್ತೈತಿ ಅಂತಂದ್ರ 65 ಬರ್ತೈತ್ರಿ. ಓಕೆನಾ. ಸರಿ. ಹೆಂಗಂದ್ರೆ 25 ಅಂತಂದ್ರೆ ಇಲ್ಲ ಲಾಸ್ಟಿಗೆ 5 ಬರ್ಬೇಕು. 42 ಅನ್ನೋದೇನಪ್ಪಾ ಅಂದ್ರೆ 6 ಮತ್ತು 7ರ ಗುಣಲಬ್ಧ ಐತಿ. ಅದ್ರೊಳಗೆ ಸಣ್ಣ ಸಂಖ್ಯೆ 6 ಇರೋದಕ್ಕ ನಾವು 6 ತೊಗೊಳಕತ್ತೀವಿ. 65 ಮೀಟರ್ ಏನಪ್ಪಾ ಅಂದ್ರೆ ಇದರ ಓರೆ ಎತ್ತರ ಐತಿ. ಇದನ್ನ ಇಲ್ಲಿ ತುಂಬ್ಕೊಂಡ್ರಿ ಇದ್ರ ಬೆಲೆನಾ ಪೈ ಅಂದ್ರೆ ಏನ್ರಿ 22/7 ಆರ್. ತ್ರಿಜ್ಯ ಎಷ್ಟದ್ರಿ 63 ಅದ. ಎಲ್ ಓರೆ ಎತ್ತರ 65 ಪ್ಲಸ್ 2h. ಎಚ್ ಎಷ್ಟದ್ರಿ 5 ಐತಿ. 2 ಗುಂಡ್ಲೆ 5. ಸರಿನಾ. ರೈಟ್. 7 7 7 9 63, 22 9 198 ಗುಂಡ್ಲೆ 65 ಪ್ಲಸ್ 5 2 10. ಓಕೆ 65 ಪ್ಲಸ್ 10. ಸರಿನಾ. ರೈಟ್. ಈಸ್ ಈಕ್ವಲ್ ಟು 198 ಇಂಟು 65ಕ್ಕೆ 10 ಕೂಡಿಸಿದ್ರೆ ಎಷ್ಟು ಬರ್ತೀರಿ 75 ಬರ್ತೈತಿ. ಓಕೆ ಸೊ 198 ಇಂಟು 75. ಎಲ್ಲಾದ್ರೂ ಜಾಗ ಇದೆಯಾ ಇಲ್ಲಿ ಮಾಡಿಬಿಡ್ತಾನೆ. 198 ಗುಂಡ್ಲೆ 75, 5 8 40, 5 9 45 4, 49 ಕೈಲ 4, 5 1 5 4 9. ಸರಿನಾ. 7 8 56 ಕೈಲ 5, 9 7 63 5 68, 7 1 7 6 13, 0 9 6 15, 9 1 10 8 18, 3 1 4. ಓಕೆ 1 ಅಂದ್ರೆ ಎಷ್ಟು ಬಂತ್ರಿ 14,850 ಮೀಟರ್ ಸ್ಕ್ವೇರ್ ಕ್ಯೂಬ್ರಿ ಸ್ಕ್ವೇರ್. ಯಾಕಂದ್ರೆ ಬಟ್ಟೆ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕತ್ತೀವಿ. ಹಾಗಾಗಿ ಇದೇನಪ್ಪಾ ಅಂತಂದ್ರೆ ಇದರ ಒಂದು ಅಳತೆಮಾನ ಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಮೇಲಿನ 3 ಅಂಕದ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗ 4 ಮತ್ತು 5 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ. ಓಕೆ ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನೆಲ್ಲಿಗೆ ಮುಗಿಸ್ತಾ ಇದ್ದೀನಿ.